ನಮ್ಮ ಕೊಡಗಿನವರೇ. ಅವ್ರು ನಮ್ಮ ಈಗ ಅವರು ಏನು ಹೇಳಿದ್ದು ಮಂಗಳೂರವರು ಅಂತ. ಆ್ಯಕ್ಚುಲಿ ಅವರು ಕೊಡ್ಲಿಪೇಟೆಯವರು. ನೋಡ್ತಾ ಇದ್ದೀವಿ. ನಮಗೆ ಗಿಲ್ಲಿ ಇಷ್ಟ. ಓಪನ್ ಆಗಿ ಮಾತಾಡ್ತಾರೆ ಅವರು. ಹೌದು. ಗಿಲ್ಲಿ ಬಿಟ್ಟರೆ ನಮಗೆ ಕಾವ್ಯ ಇಷ್ಟ. ಪೇರು ಪ್ಲಸ್ ಅವ್ರದ್ದು ಬಾಂಡಿಂಗ್ ಚೆನ್ನಾಗಿದೆ, ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಹಾಗಾಗಿ ಬಿಗ್ ಬಾಸಲ್ಲಿ ಇನ್ಯಾರು ಅಷ್ಟು ಇಷ್ಟ ಆಗಿಲ್ಲ ಸರ್. ಅಶ್ವಿನಿ ಗೌಡ ಎಲ್ಲದರಲ್ಲೂ ಉಲ್ಟನೆ ಮಾತಾಡ್ತಾ ಇದ್ದಾರೆ, ಅದು ನಮಗೆ ಇಷ್ಟ ಆಗ್ತಾ ಇಲ್ಲ. ಇನ್ನೊಂದು ಯಾವುದನ್ನು ಎಲ್ಲ ಅವರು ಹೇಳ್ತಾರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಅಂತ, ಆದರೆ ಅವರು ಯಾರಿಗೂ ಮರ್ಯಾದೆ ಕೊಡಲ್ಲ. ಅವರಿಗೆ ಮಾತ್ರ ನೀನು ತಾನು ಅಂತ ಹೇಳಿದರೆ ಮಾತ್ರ ಅವ್ರಿಗೆ ಸಿಟ್ಟು ಬರ್ತದೆ. ಅವರು ಮಾತ್ರ ಯಾರಿಗೂ ನೀವು ನಾವು ಅಂತ ಮಾತಾಡಲ್ಲ. ಅದು ಎಲ್ಲ ನಮಗೆ ಇಷ್ಟ ಆಗಿಲ್ಲ. ಹೌದು, ಅವರು ಮಾತಾಡ್ಬೋದು. ಹೌದು, ಇವರು ಮಾತ್ರ ಏನು ಹೇಳಬಾರ್ದು ಆ ಥರದಲ್ಲಿ. ಹೌದು. ಗಿಲ್ಲಿ ಗೆಲ್ಲೇಬೇಕು, ಗೆಲ್ತಾರೆ ಕೂಡ. ಹೌದು. ಹಾಂ, ಇದು ಬಟ್ಟೆ ಇದು ಮಾಡಿದ್ದಾರೆ ಅಂತ. ಹೌದು. ಆದರೆ ಅವನಿಗೆ ಹೊಡೆದಾಗ ಮಹಿಳೆಗೆ ಯಾಕೆ ಬರ್ತಾ ಇಲ್ಲ ಅಲ್ವಾ? ಇನ್ನೊಂದು ಅವನ್ನ ಗಿಲ್ಲಿನ ಇವಳು ಅಶ್ವಿನಿಯವರು ದೂರದಾಗ ಯಾಕೆ ಮಹಿಳೆಗೆ ಬರ್ತಾ ಇಲ್ಲ? ಅವರು ಯಾಕೆ ಅದನ್ನು ನೋಡ್ತಾ ಇಲ್ಲ? ಅದು ನೋಡಬೇಕಲ್ವ. ಈಗ ಹುಡುಗರಿಗೊಂದು ನ್ಯಾಯ, ಹುಡುಗಿರಿಗೊಂದು ನ್ಯಾಯ ಅಂತ ಇರಬಾರ್ದಲ್ಲ ಯಾವತ್ತೂ. ಎಲ್ಲರೂ ಸಮಾನ ಅಂತ ಹೇಳಿದ್ರೆ ಎಲ್ಲರೂ ಸಮಾನವಾಗಿ ಇರಬೇಕು. ಹೌದು, ಹೌದು. ಸೃಷ್ಟಿ ಅಂದರೆ ಒಂದು ಪುರುಷ ಆಯೋಗ ಅಂತ ಹೇಳ್ಬಿಟ್ಟು ಒಂದು ಇರಬೇಕು ಸರ್. ಹೌದು, ಏನೇ ಒಂದು ಕಷ್ಟ ಸುಖ ಆದ್ರೂ ಅದಕ್ಕೆ ಬರೋ ಥರ ಇರಬೇಕು. ಹೌದು. ಚಿಕ್ಕ ವಿಷಯಕ್ಕೆ ಬಟ್ಟೆ ಚಿಕ್ಕ ವಿಷಯಕ್ಕೆ ಇಷ್ಟು ಮಾಡಬೇಕಾಗಿತ್ತು. ಇಲ್ಲ, ಮಾಡಬೇಕು ಇಶ್ಯೂ ಇರಲಿಲ್ಲ. ಅಲ್ಲೇ ಕೂಲಾಗಿ ಸಣ್ಣದ್ರಲ್ಲೇ ಹ್ಯಾಂಡ್ಲ್ ಮಾಡ್ಬೋದಿತ್ತು. ಅವಳು ಹೊಡಿಯೋ ಇದರಲ್ಲಿ ಇರಲಿಲ್ಲ. ಯಾಕೆಂದರೆ ಅಲ್ಲಿ ರೂಲ್ಸ್ ಇರೋದೇ ಮ್ಯಾನ್ ಹ್ಯಾಂಡ್ಲಿಂಗ್ ಇರಬಾರ್ದು ಅಂತ, ಮಾಡಬಾರ್ದು ಅಂತ. ಆದರೆ ಅವಳು ಅದನ್ನ ಮಾಡಿದ್ದಾಳೆ ಅಂತೂ ಅವನು ಅದಕ್ಕೆ ಎಕ್ಸ್ಕ್ಯೂಸ್ ಕೊಟ್ಟು ಅವಳಿಗೊಂದು ಒಂದು ಲೈಫ್ ಕೊಟ್ಟಿದ್ದ ಅಂತೂ ಅವ್ರುಗಳು ಅದನ್ನು ಯೋಚನೆ ಮಾಡ್ದೇ ಅದನ್ನು ಕೇಸ್ ಮಾಡಿದ್ದಾರೆ. ಅದು ತಪ್ಪಿದೆ. ನನ್ನ ಲೆಕ್ಕದಲ್ಲಿ ಕಳಿಸ್ಬಾರ್ದು. ಅದು ಅವನು ಗಿಲ್ಲಿ ಮಾಡಿದ್ದು ಸರಿಯಾಗೇ ಇದೆ. ಆದರೆ ಇವರು ಒಂದು ಅವನಿಗೆ ಲೈಫ್ ಕೊಟ್ಟಿದ್ದಾನಲ್ಲ, ಅವನು ಯೋಚನೆ ಮಾಡಿದ್ದಾನೆ ಅನ್ನೋದು ಆಲೋಚನೆ ಇಟ್ಕೊಂಡು ಮಹಿಳಾ ಆಯೋಗದವರು ಇದನ್ನು ಯೋಚನೆ ಮಾಡಬೇಕಿತ್ತು. ಈ ಥರ ಒಂದು ಇದಕ್ಕೆ ಸಪೋರ್ಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಮಾಡ್ಬೋದು ಇತ್ತು. ಇರ್ಬೋದು ಸರ್, ಇರ್ಬೋದು. ಅವರು ಹೈಲೈಟ್ ಆಗ್ಲಿಕ್ಕೆ ಆಗಿರಬಹುದು, ಹೇಳಲಿಕ್ಕೆ ಗೊತ್ತಿಲ್ಲ. ಈಗ ಅಶ್ವಿನಿ ಗೌಡ ಅವರು ರಘು ಮತ್ತೆ ಅಶ್ವಿನಿ ಗಲಾಟೆ ಆಗುತ್ತೆ. ಹೌದು. ಅಳ್ತಾ ಕೂತ್ಕೊಂಡಿದ್ರು, ನಾನು ಕಳಿಸ್ಬಿಡಿ ಮನೆಗೆ, ನಾನು ಹೋಗ್ಬಿಡ್ತೀನಿ ಅಂತ. ಸರ್, ಹೋದರೆ ಬಿಗ್ ಬಾಸ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸರ್. ಯಾಕೆಂದರೆ ಜಗಳಕ್ಕಿಂತ ಕಾಮಿಡಿ ಜಾಸ್ತಿ ಇರುತ್ತೆ. ಹಾಗಾಗಿ ತೆಗಿಲೇಬೇಕು ಸರ್. ತೆಗೆದ್ರೆ ಅವರು ಸರ್, ಈಗ ಅವರಿದ್ದಾಗ ಬರೀ ಜಗಳನೇ ಇದೆ. ಅದೇನೇ ಅವ್ರು ಬಿಟ್ಟು ಕ್ಯಾಮ್ರಾ ಬೇರೆ ಕಡೆ ಫೋಕಸ್ ಮಾಡಿದಾಗ ಎಲ್ಲ ಕಾಮಿಡಿ ಇದೆ ಸರ್. ಹಾಗಾಗಿ ಜನಗಳು ಎಲ್ಲ ಜಗಳನ ನೋಡೋದಕ್ಕೆ ಇಷ್ಟಪಡೋದಿಲ್ಲ, ಇದನ್ನು ಕಾಮಿಡಿನ ಕೇಳ್ತಾರೆ. ಈಗ ಇರ್ಬೋದು ಸರ್. ಅದನ್ನೇ ಒಂದು ಅಡ್ವಾಂಟೇಜ್ ಆಗಿ ಅವರು ಮಹಿಳಾ ಇದರಲ್ಲಿ ಅದರಿಂದ ಯೂಸ್ ಮಾಡ್ಕೊಳ್ತಾ ಇರಬಹುದು ಸರ್. ಇನ್ನೊಂದು ಧ್ರುವಂತು ಗಿಲ್ಲಿ ಮೇಲೆ ಒಂದು ಆರೋಪ ಮಾಡ್ತಾರೆ ಲಾಸ್ಟ್ ವೀಕಲ್ಲಿ. ಗಿಲ್ಲಿ ಹತ್ರ ಮನೆ ಇದೆ, ಕಾರ್ ಇದೆ, ಕುರಿಗಳಿದೆ, ಇವನು ಬಡವ ಅಲ್ಲ, ಸುಮ್ಮನೆ ಬಡವಂತ ನಾಟಕ ಮಾಡ್ತಾ ಇದ್ದಾನೆ ಇಲ್ಲಿ ಅಂತ ಬನ್ನಿ ಹಾಕೊಂಡು. ಸರ್, ಆ್ಯಕ್ಚುಲಾಗಿ ಅವರು ಅವನ ಬಗ್ಗೆ ಕೇಳಿ ತಿಳ್ಕೊಂಡು ಮಾಡಬೇಕು. ಅವನು ಪ್ರತಿಯೊಂದು ಬೇಸಿಂದ ಬಂದಿರೋದು ಸರ್, ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದಿದ್ದಲ್ಲ, ಯಾವುದು ಇದಿಲ್ಲ. ಅಂಥವ್ರು ಬೆಳಿಬೇಕು ಸರ್. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಇದ್ದು ಬಂದರು. ಈಗ ಧ್ರುವಂತದ ಬ್ಯಾಕ್ಗ್ರೌಂಡ್ ಏನಿದೆ ಸರ್, ಎಲ್ಲ ಬ್ಯಾಡ್ ಆಗಿದೆ. ಅವರು ನಮ್ಮ ಕೊಡಗಿನವರೇ, ನಾನು ಕೊಡಗಿನವನು, ಅವರು ನಮ್ಮ ಕೊಡಗಿನವರೇ. ಅವರು ನಮ್ಮ ಈಗ ಅವರು ಏನು ಹೇಳಿದ್ದು ಮಂಗಳೂರವರು ಅಂತ. ಆ್ಯಕ್ಚುಲಿ ಅವರು ಕೊಡ್ಲಿಪೇಟೆಯವರು ಆಯಿತಾ. ಅವರು ಆ್ಯಕ್ಚುಲಾಗಿ ಕೊಡ್ಲಿಪೇಟೆ ಅಂತ ಹೇಳಿದ್ರೆ ಅಲ್ಲಿ ರಕ್ಷಿತ ಮೇಲೆ ದೂರು ಮಾಡಿದರು. ಅವ್ರಿಗೆ ನಮ್ಮ ಮಂಗಳೂರಲ್ಲಿ ಆ ಥರ ಮಾತಾಡಲ್ಲ ಅಂತ. ಆದರೆ ಆ್ಯಕ್ಚುಲಾಗಿ ಅವನು ಕೊಡ್ಲಿಪೇಟೆ ಆಗಿರೋದ್ರಿಂದ ಕೊಡ್ಲಿಪೇಟೆದು ಸ್ಲ್ಯಾಂಗೇ ಬೇರೆ ಇರುತ್ತೆ. ಈಗ ನಮ್ಮ ಕೊಡಗಿನ ಸ್ಲ್ಯಾಂಗ್ ಒಂದು ಇದೆ, ಅದು ಮಂಗಳೂರಿಗೆ ಕಂಪೇರ್ ಮಾಡಲಿಕ್ಕಾಗಲ್ಲ. ಈಗ ಮಂಗಳೂರು ಸ್ಲ್ಯಾಂಗೇ ಬೇರೆ ಇದೆ. ಪ್ಲಸ್ ಇನ್ನೊಂದು ಏನಂದರೆ ರಕ್ಷಿತ ಕನ್ನಡ ಕಲಿತಾ ಇದ್ದಾಳೆ. ನಾವು ಎಷ್ಟೋ ಖುಷಿ ಪಡಬೇಕು. ಯಾಕೆ ಅಂತ ಹೇಳಿದ್ರೆ ಅವಳೊಂದು ಮುಂಬೈಲಿ ಹುಟ್ಟಿ ಇಲ್ಲಿ ಬಂದು ಕನ್ನಡ ಕಲಿತು ಕನ್ನಡದ ಬಗ್ಗೆ ಒಂದು ಭಾಷಾಭಿಮಾನ ಉಂಟಲ್ಲ, ಅದೊಂದು ನಾವು ಮೆಚ್ಚಲೇಬೇಕು ಯಾವತ್ತೂ.
ಅದನ್ನು ಯೋಚನೆ ಮಾಡ್ದೇ ಅವಳು ಆ ಥರ ಮಾತಾಡ್ತಾ ಇದ್ದಾಳೆ, ಅದನ್ನು ಹೇಳಬಾರ್ದಲ್ಲ ಯಾವತ್ತೂ. ಇನ್ನೊಂದು ನಿನ್ನೆ ಎಪಿಸೋಡಲ್ಲಿ ಬರ್ತೀನಿ, ಅಶ್ವಿನಿ ಅವರು ಇವರಿಗೆ ರಕ್ಷಿತಾಗಿ ಅಮಾವಾಸ್ಯೆ ಅಂತ ಪದ ಕೊಡ್ತಾರೆ, ಅದೆಷ್ಟು ಮಟ್ಟಿಗೆ ಸರಿ ಸರ್? ಸರ್ ಅದು ಕಲ್ಲರ್ ಟೋನ್ನ ಹೇಳಿ ಮಾತಾಡೋದು ಅದು ಯಾವತ್ತೂ ಇದೆಲ್ಲ ಸರ್. ನಮ್ಮಲ್ಲೂ ಇದು ಮಾಡ್ತಾರೆ, ಅವರು ವೈಟ್ ಇದ್ದಾರೆ, ಅವ್ರನ್ನ ಹಾಗೆ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕಾಗಲ್ಲ ಆಯಿತಾ. ನಾವು ಅದರಲ್ಲಿ ಬ್ಲ್ಯಾಕು ಇದ್ದೀವಿ, ವೈಟು ಇದ್ದೀವಿ, ಅದನ್ನು ಯಾವತ್ತೂ ಹೇಳಲಿಕ್ಕಾಗಲ್ಲ. ಹಾಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಇರೋರೆಲ್ಲ ಕಪ್ಪು ಅಂತಲೇ ಹೇಳಬೇಕು. ಯಾಕೆಂತ ಹೇಳಿದ್ರೆ ಈಗ ಬ್ರಿಟಿಷರು ನಮ್ಮನ್ನು ಏನು ಅಂತ ಹೇಳಿದ್ದು, ಕಪ್ಪು ಇವರು ಅಂತಲೇ ಹೇಳಿದ್ದಲ್ವ, ಕಪ್ಪು ವರ್ಗದವರು ಅಂತ ಹೇಳ್ಬಿಟ್ಟು. ಆಗ ನಮ್ಮ ಭಾರತೀಯರೆಲ್ಲರೂ ಕಪ್ಪು ವರ್ಗ ಅಂತಲೇ ಬರಬೇಕಲ್ವ ಸರ್. ಹಾಗೆ ಅದ್ರ ಮಧ್ಯದಲ್ಲಿ ಇವರು ಮತ್ತೆ ಬಿಳಿ ಕಪ್ಪು ಅನ್ನೋದನ್ನು ಇಡಬಾರ್ದು ಯಾವತ್ತೂ. ಅದು ಯಾವತ್ತು ಮನಸ್ಸಿಂದ ಏನಿದೆ ಅವರ ಆ್ಯಕ್ಚುಲಾಗಿ ಈಗ ಕಂಪೇರ್ ಮಾಡಿದರೆ ಅಶ್ವಿನಿ ಗೌಡಗೂ ರಕ್ಷಿತಾಗೂ ಒಳಗೆ ಮನಸ್ಸು ಪ್ಯೂರ್ಲಿ ಹಾರ್ಟ್ ಇರೋದು ರಕ್ಷಿತಾಗೆ. ಎಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡು ಎಲ್ಲದನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅದರಲ್ಲೂ ಹೇಳ್ದು ಅವ್ರ ಊಟ ನಾವು ಮುಟ್ಟೋದೇ ಇಲ್ಲ ಅಂತ. ಅವ್ರು ಮಾಡಿದ ಊಟನೇ ಇವರು ಊಟ ಮಾಡಲಿಲ್ವಾ ಸರ್? ಬೇಡ ಅಂತ ಹೇಳಿ ಹಾಗೆ ಬಿಟ್ಟು ಹೋದ್ರೆ, ಇಲ್ಲ ಅಂತ ಹೇಳಿದ್ರೆ ಅವಳು ಪಾತ್ರೆ ತೊಳೆದಿದ್ದು ಪ್ರತಿಯೊಂದು ಅವಳೇ ಮಾಡಿದ್ದಲ್ವ. ಇಷ್ಟು ಟೈಮಲ್ಲಿ ಪ್ರತಿಯೊಂದು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ಲು. ಈಗ ಮೊನ್ನೆ ಗಿಲ್ಲಿ ಇದು ಮಾಡುವಾಗ ಅವಳೇ ಬಂದು ಸಪೋರ್ಟ್ ಮಾಡಿದ್ದು. ಯಾರೂ ಬರಲಿಲ್ಲ, ಯಾರು ಬರಲಿಲ್ಲ. ಇನ್ನೊಂದು ಗಿಲ್ಲಿ ಯಾವಾಗಲೂ ನಮ್ಮ ವಂಶದ ಕುಡಿ ಅಂತ ರೇಗಿಸ್ತಿರ್ತಾರೆ. ಮತ್ತೆ ರಘು ಹತ್ರ ಕಾಮಿಡಿ ತುಂಬ ಚೆನ್ನಾಗಿ ಮಾಡಿ. ನನಗೆ ಅವರ ರಘು ಮತ್ತು ಗಿಲ್ಲಿದು ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಪೇಷನ್ಸು, ರಘು ಅವ್ರದ್ದು ಪೇಷನ್ಸು, ಇವ್ರದ್ದು ಕ್ವಾಟ್ಲೆ ಎರಡೂ ಮ್ಯಾಚ್ ಆಗ್ತಾಯಿದೆ. ತುಂಬಾ ಆ ಒಂದು ಟ್ರೆಂಡ್ ನಡೀತಾ ಇದೆ. ತುಂಬ ಖುಷಿ ಆಗ್ತಾಯಿದೆ ಅವರಿಬ್ಬರ ಇದು ಕಾಂಬಿನೇಷನ್ನು. ಲಾಸ್ಟ್ ಇಯರು ವರ್ತೂರು ಸಂತೋಷ್ ಮತ್ತು ನಮ್ಮದು ಇವರಿದ್ರಲ್ಲ ತುಕಾಲಿ ಸಂತೋಷ್ ನನ್ನ ಸೀನಿಯರು. ಅವರಿಬ್ಬರದ್ದು ಕಾಂಬಿನೇಷನ್ ಇತ್ತಲ್ಲ, ಅದೇ ಥರನೇ ಒಂದು ಒಳ್ಳೆ ಕಾಂಬಿನೇಷನ್ ನಡೀತಾ ಇದೆ. ಒಳ್ಳೆ ಫ್ರೆಂಡ್ಶಿಪ್ ಬಿಲ್ಡ್ ಮಾಡ್ತಾಯಿದ್ದಾರೆ. ಮತ್ತು ಅದು ಬಿಟ್ಟರೆ ಹನುಮಂತು ಮತ್ತು ಇವರು ಧನುದು ಜೋಡಿ, ಅದೇ ಥರನೇ ಈ ವರ್ಷದಲ್ಲಿ ಇವರಿಬ್ಬರು ಜೋಡಿ ತುಂಬ ಕ್ಲಿಕ್ ಆಗ್ತಾಯಿದೆ. ಪ್ಲಸ್ಸು ಇವ್ರದ್ದು ಅದು ಪೇಷನ್ಸು ನಾನು ಮೆಚ್ಚಿದೆ. ಯಾಕೆಂತೇಳಿ ಅವ್ರು ರಘುವರ್ ಪೇಷನ್ಸು, ಅವರ ಇದ್ದ ಇದೇ ಬೇರೆ, ಫೀಲ್ಡೇ ಬೇರೆ. ಇಲ್ಲಿ ಬಂದು ಅವರು ಆಡ್ತಾ ಇರೋ ಪೇಷನ್ಸಲ್ಲಿ ಆಡ್ತಾ ಇರೋ ಇದೇ ಬೇರೆ. ಖುಷಿ ಆಗ್ತಾ ಇದೆ. ಹೌದು ಹೌದು, ಚೆನ್ನಾಗಿದೆ. ಹೌದು ನಾನು ಅದನ್ನು ನೋಡಿದೆ. ತುಂಬ ಚೆನ್ನಾಗಿದೆ ಅದು ಮೋಟು ಪತ್ಲು ಅಂತ ಹೇಳ್ಬಿಟ್ಟು. ನಾನು ಬೆಳಿಗ್ಗೆ ನೋಡಿದ್ದೆ ಅದನ್ನು. ತುಂಬ ಚೆನ್ನಾಗಿದೆ ಸರ್. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಸರ್. ಅವರು ಎಷ್ಟೇ ಅವರು ಟಾರ್ಚರ್ ಮಾಡಿದ್ರೂ ಸಹಿತ ಇವರು ಪೇಷನ್ಸಲ್ಲಿ ಇದ್ದಾರೆ. ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಅವ್ರನ್ನ ಕ್ವಾಟ್ಲೆ ಕಿಚನಲ್ಲೂ ನೋಡಿದ್ದೆ. ಆವಾಗಲೂ ಅಷ್ಟೇ, ಅಲ್ಲಿ ತುಕಾಲಿ ಸಂತು ಬಂದು ಹೋಗಿ ಅವ್ರನ್ನ ಕಿರಿಕಿರಿ ಮಾಡಿದ್ರು, ಅದು ಕೂಲಾಗಿದ್ದರು ಅವರು. ಒಂದು ಅವರ ಪರ್ಸ್ನಾಲಿಟಿಗೆ ಇವರು ಇಷ್ಟು ಪೇಷನ್ಸ್ ಇರ್ತಾರೆ ಅಂತ ಯಾರೂ ಅಂದ್ಕೊಂಡು ಇರೋದಿಲ್ಲ, ಅಷ್ಟು ಪೇಷನ್ಸ್ ಇದೆ. ನನಗೆ ಖುಷಿ ಆಯಿತು ಅವ್ರು ಬಂದಮೇಲೆ. ಅದು ವೈಲ್ಡ್ ಕಾರ್ಡ್ ಬಂದಿದ್ದು ತುಂಬ ಇಷ್ಟ ಆಯಿತು. ಆರೋಪ ಮಾಡ್ತಾರೆ ಈಗ ಮೊನ್ನೆ ಸಾಕಡೆ ಎಪಿಸೋಡಲ್ಲಿ ಬಿಗ್ ಬಾಸ್ ಮನೇಲಿ ಇರೋರು ಯಾರು ಗಂಡಸರೇ ಅಲ್ಲ ಅಂತ. ಅದು ಎಷ್ಟು ಮಟ್ಟಿಗೆ ಸರಿ ಅನಿಸ್ತದೆ ಸರ್? ನಾನು ಅದನ್ನು ನೋಡಲಿಲ್ಲ, ಆ ಇದನ್ನು ಅದನ್ನು ನೋಡಿಲ್ಲ, ಅದನ್ನು ಎಪಿಸೋಡ್. ಯಾರು ಗೆಲ್ಲಬೇಕು? ಗಿಲ್ಲಿನೇ ಗೆಲ್ಲಬೇಕು. ಕಾವ್ಯ, ಗಿಲ್ಲಿ, ಕಾವ್ಯ, ಅದು ಬಿಟ್ಟರೆ ಇನ್ಯಾರು ರಕ್ಷಿತಾ ಬರ್ತಾರೆ. ಅದು ಬಿಟ್ಟರೆ ರಘು ಬರ್ತಾರೆ. ಅಶ್ವಿನಿ ಬರಲ್ಲ ಸರ್. ಈಗ ಸದ್ಯದಲ್ಲೇ ಹೋಗ್ತಾರೆ ಅವರು. ಈ ವಾರ ಇನ್ನೂ ನಾಮಿನೇಟ್ ಆಗಿಲ್ಲಲ್ಲ. ಧನು, ಕಾವ್ಯ, ಗಿಲ್ಲಿ ಮತ್ತೆ ರಘು 4 ಜನ ಆಗಿದ್ದಾರೆ. ಧನು, ಕಾವ್ಯ, ಓಕೆ, ರಘು. ಧನು ಇಲ್ಲ, ಧನು ನಾಮಿನೇಟ್ ಆಗಿಲ್ವಾ? ಧನು, ಕಾವ್ಯ, ಗಿಲ್ಲಿ ಮತ್ತು ರಘು 4 ಜನ ಆಗಿಲ್ಲ. ಮಂದಿ ಎಲ್ಲ ಆಗಿದೆ. ಅಶ್ವಿನಿ ಹೋಗ್ಬೇಕು ಸರ್. ಹೌದು, ಇಲ್ಲಾಂದರೆ ಜಾಹ್ನವಿ, ನಿಮಗೆ ಯಾರು ಹೋಗ್ಬೇಕು? ಇಲ್ಲಾಂದರೆ ರಿಷಾ. 3 ಜನದಲ್ಲಿ ಆಪ್ಷನ್ ಸರ್. 3 ಹೋಗಲಿ, ಅದು ಹೋದರೆ ಸರ್ ನೆಮ್ಮದಿ ಇರುತ್ತೆ ಅದು ಮನೇಲಿ. ರಾಶಿಕಾ ಒಂದು ಗೇಮಲ್ಲಿ ತುಂಬ ಚೆನ್ನಾಗಿ ಅವರೇ ಆಡ್ತಾ ಇರೋದು. ಇವರು ಬರೀ ಬಿಲ್ಡಪ್ ತೊಗೊಳ್ತಾ ಇದ್ದಾರೆ ಅಷ್ಟೇ. ರಿಷಾ ಬಿಲ್ಡಪ್ ತೊಗೊಳ್ತಾ ಇದ್ದಾರೆ. ಅವರ ಬಿಲ್ಡಪ್ ನಮಗೆ ಇಷ್ಟ ಆಗ್ತಾ ಇಲ್ಲ. ಹೌದು, ಸೂರಜ್ ಪರವಾಗಿಲ್ಲ ಸರ್. ಹೌದು, ಕಾಣಿಸ್ತಾನೆ ಇಲ್ಲ. ಹೌದು, ಅವರು ಅಂತ ಹೇಳಿದ್ರೆ ಒಂದು ಮುಖ ಪ್ರಾಣಿ ಥರ ಇದ್ದಾರೆ ಸರ್ ಅಷ್ಟೇ. ಪ್ರೀತಮ್ ಅಂತ. ನಂಜಪ್ಪ ಸರ್, ಕಲ್ಲು ವಿದ್ಯಾರಣ್ಯಪುರ. ಇಲ್ಲಿ ವಿಜಯ್ಸ್ ಕಿಚನ್ ಅಂತ ಇದೆ ಹೋಟೆಲ್ ಹೆಸರು.
ವಿಜಯ್ಸ್ ಕಿಚನ್. ಓಕೆ ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು.